ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಹೀರೆಕಾಯಿ ಮಸ್ಕಾಯಿ ರೆಸಿಪಿ ನೀವು ಕೇಳೇ ಇರಬೇಕು. ಹೀರೆಕಾಯಿ ಮಸ್ಕಾಯಿ ಮಾಡೋದು ಎಷ್ಟು ಸುಲಭನೋ ಹಾಗೆ ಅಷ್ಟೇ ರುಚಿಯಾಗೂ ಇರುತ್ತೆ. ಈ ಕಾಂಬಿನೇಷನ್ನು ನೀವು ಚಪಾತಿ, ರೊಟ್ಟಿ, ಪ್ಲೇನ್ ರೈಸ್ಗೂ ಚೆನ್ನಾಗಿ ಅನಿಸುತ್ತೆ. ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಮನೇಲಿ ಟ್ರೈ ಮಾಡಿ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ಬೇಳೆ ಹಾಕಿ ಚೆನ್ನಾಗಿ ತೊಳೆದು ನಂತರ ಬೇಳೆ ಬೇಯಿಸೋ ಅಷ್ಟು ಮಾತ್ರ ನೀರು ಹಾಕಿ, ನೀರು ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಇದಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿ, ಹಾಗೆ ಒಂದು 1/4 ಟೇಬಲ್ ಸ್ಪೂನು ಅರಿಶಿನ, ಮತ್ತು 7ರಿಂದ 8 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವು, 2 ಈರುಳ್ಳಿ ಮತ್ತು 2 ಟೊಮೆಟೊ ಸಹ ಹಾಕಿ, ನಂತರ ಇಲ್ಲಿ ದಪ್ಪ ಹೋಳು ಮಾಡ್ಕೊಂಡಿರೋ ಅಂಥ ಒಂದು ಹೀರೆಕಾಯಿ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಜೀರಿಗೆನೂ ಹಾಕಿ ನಂತರ ಎಲ್ಲನೂ ಮಿಕ್ಸ್ ಮಾಡಿ 3ರಿಂದ 4 ವಿಸಿಲ್ ಕೊಡಿ. ನೋಡಿ, ಇಲ್ಲಿ ವಿಸಿಲ್ ಕೊಟ್ಟಾಗಿದೆ. ಈ ಥರ ಆಗಿರುತ್ತೆ. ಚೆನ್ನಾಗಿ ಸಾಫ್ಟಾಗಿ ಬೆಂದಿರಬೇಕು. ಇಲ್ಲಿ ಒಂದು ನೀವು ಏನು ಅಬ್ಸರ್ವ್ ಮಾಡಬೇಕು ಅಂದರೆ ಬೇಳೆಗಿಂತ ಹೀರೆಕಾಯಿ ಜಾಸ್ತಿ ಹಾಕಬೇಕು. ಆವಾಗ ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ. ಎಲ್ಲ ಹಾಕಾದ್ಮೇಲೆ 3-4 ವಿಸಿಲ್ ಕೊಟ್ಟಾದಮೇಲೆ ಚೆನ್ನಾಗಿ ಮಸಿಬೇಕು. ಒಂದು ಸ್ಮ್ಯಾಶರ್ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡಿ. ಅದೆಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅಂದರೆ ಬೇಳೆ ಮತ್ತು ಹೀರೆಕಾಯಿ ಎರಡೂ ಹೊಂದ್ಕೊಬೇಕು. ಹಾಗೆ ಒಂದು ಸ್ವಲ್ಪ ಲಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ. ಆ ಹುಣಸೆಹಣ್ಣು ನೀರು ಸಹ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಎತ್ತಿಟ್ಕೊಳ್ಳಿ. ನಂತರ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಬೆಳ್ಳುಳ್ಳಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋದು, ನಂತರ ಸ್ವಲ್ಪ ಕರಿಬೇವು, ಆಮೇಲೆ ರುಚಿಗೆ ಹಿಂಗು ಎಲ್ಲನೂ ಹಾಕಿಬಿಟ್ಟು 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಮಸ್ತಿರೋ ಅಂಥ ಬೇಳೆ ಮತ್ತು ಹೀರೆಕಾಯನ್ನು ಒಗ್ಗರಣೆಗೆ ಹಾಕಿಬಿಟ್ಟು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1-2 ಕುದಿ ಬಂದರೆ ಸಾಕು, ತುಂಬ ಕುದಿಸ್ಬೇಡಿ. ನೋಡಿ, 2 ಕುದಿ ಬಂದಿದೆ. ಮಾಡೋದು ತುಂಬ ಸುಲಭ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಹೀರೆಕಾಯಿ ಮಸ್ಕಾಯಿ ಮಾಡೋದು ತುಂಬಾ ಸುಲಭ. ಈ ಕಾಂಬಿನೇಷನ್ನು ನೀವು ಪ್ಲೇನ್ ರೈಸ್ಗೂ ಮಾಡ್ಕೊಬೋದು ಮತ್ತು ರೊಟ್ಟಿಗಾಗಲಿ ಚಪಾತಿಗಾಗಲಿ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. 10 ನಿಮಿಷದಲ್ಲಿ ಮಾಡೋ ಅಂಥ ರೆಸಿಪಿ, ಯಾರು ಬೇಕಾದರೂ ಮಾಡ್ಬೋದು ಇದು. ಫ್ರೆಂಡ್ಸ್, ಒಂದು ಸತಿ ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.